ರಾಜ್ಯದಲ್ಲಿ ನಡೆಯಲಿರುವ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಈಗಾಗಲೇ ಎಲ್ಲಾ ಪಕ್ಷಗಳು ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಳ್ತಾ ಇವೆ. ಇತ್ತ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಒಂದಷ್ಟು ಗೊಂದಲಗಳು ಕಂಡು ಬರ್ತಾ ಇದೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಟಿಕೆಟ್ ಗೊಂದಲ ಇತ್ಯರ್ಥ ಆಗಿದೆ. ಸದ್ಯಕ್ಕೀಗ ಗೊಂದಲ ಇತ್ತು. ಸಮರ್ಥ ಶಾಮನೂರು ಪಾಲಿಗೆ ಒಲಿದು ಬಂದಿದೆ ಭಾಗ್ಯ. ಗಮನಿಸಬೇಕಾದಂತ ವಿಚಾರ, ಜಟಾಪಟಿ ಜೋರಾಗಿತ್ತು. ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸಾದಿಕ್ ಪೈಲ್ವಾನ್ಗೆ ನಿರಾಶೆ ಉಂಟಾಗಿದೆ. ಟಿಕೆಟ್ ಘೋಷಣೆಗೂ ಮುನ್ನ ನಾಮಪತ್ರವನ್ನ ಸಾದಿಕ್ ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ಕೊನೆಗೂ ಮುಸ್ಲಿಂ ಸಮುದಾಯಕ್ಕೆ ಒಲಿಲಿಲ್ಲ ಕಾಂಗ್ರೆಸ್ನ ಟಿಕೆಟ್. ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಹೈಕಮಾಂಡ್ ನಾಯಕರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ಮುಸ್ಲಿಂ ಮುಖಂಡರನ್ನ ಓಲೈಕೆ ಮಾಡುವಂತ ಪ್ರಯತ್ನ ಆಗಿತ್ತು. ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಆಗಿದೆ. ಸಮರ್ಥ್ಗೆ ಟಿಕೆಟ್ ನೀಡೋಕೆ ಸಿಎಂ ಡಿಸಿಎಂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ, ಏನೆಲ್ಲ ಮೈನಸ್ ಆಗಬಹುದು. ಯಾಕಂತ ಹೇಳಿದ್ರೆ ಟಿಕೆಟ್ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಜನ ಇದ್ರು. ಸಾದಿಕ್ ಪೈಲ್ವಾನ್ ನಾಮಪತ್ರ ಬೇರೆ ಸಲ್ಲಿಸಿದ್ರು. ಟಿಕೆಟ್ ನನಗೆ ಸಿಗುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರು ಹೇಳ್ತಾ ಇದ್ದಾರೆ ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕು ಎನ್ನುವಂಥ ದೊಡ್ಡ ಮಟ್ಟದ ಒತ್ತಾಯವನ್ನ ಮಾಡಿದ್ರು. ಆದರೆ ಇತ್ತ ಶಾಮನೂರು ಫ್ಯಾಮಿಲಿಯವರು ಬಿಟ್ಟು ಕೊಡುವಂಥ ಸಾಧ್ಯತೆಗಳೇ ಇಲ್ಲ ಎನ್ನಲಾಗ್ತಾ ಇತ್ತು. ಅದರಂತೆ ಸಮರ್ಥ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರು. ಅಂತ ಹೇಳಿದ್ರೆ ಬಿ ಫಾರ್ಮ್ ಸಿಗೋಕ್ಕಿಂತ ಮುಂಚಿತವಾಗಿ, ಪಕ್ಷದಿಂದ ಟಿಕೆಟ್ ಘೋಷಣೆಯಾಗಿಲ್ಲ, ಬಿ ಫಾರ್ಮ್ ಸಿಕ್ಕಿಲ್ಲ, ಅದಕ್ಕಿಂತ ಮುಂಚಿತವಾಗಿ ಶಾಮನೂರು ಫ್ಯಾಮಿಲಿಯ ಸಮರ್ಥ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರು. ಅಂತ ಹೇಳಿದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಇತ್ತ ಸಾದಿಕ್ ಕೂಡ ನಾಮಪತ್ರವನ್ನ ಸಲ್ಲಿಸಿದ್ರು. ಜಟಾಪಟಿ ಜೋರಾಗ್ತಾ ಇತ್ತು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗಾಗಿ ಕಾಂಗ್ರೆಸ್ನಲ್ಲಿ ಒಂದು ಕಡೆಯಲ್ಲಿ ಕಗ್ಗಂಟಾಗಿ ಉಳಿದಿತ್ತು. ಇತ್ತ ಸಿಎಂ ಡಿಸಿಎಂ ಹಾಗೆಯೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರೂ ಕೂಡ ಸಭೆ ಮೇಲೆ ಸಭೆ ಮಾಡಿ ಯಾರಿಗೆ ಟಿಕೆಟ್ ಕೊಡೋದು ಎನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ರು. ಆದರೆ ಸದ್ಯಕ್ಕೆ ಸಮರ್ಥ ಅವರಿಗೆ ಟಿಕೆಟ್ ಸಿಕ್ಕಂತೆ ಕಾಣ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ವಿ ಜಟಾಪಟಿ ಜೋರಾಗಿ ನಡೆದಿತ್ತು. ಯಾರಿಗೆ ಟಿಕೆಟ್ ಕೊಡಬಹುದು ಎನ್ನುವಂತ ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಲಾಗಿತ್ತು. ಸದ್ಯ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆಗಳು ಇವೆ. ಅಧಿಕೃತವಾಗಿ ಘೋಷಣೆ ಮಾಡೋದು ಒಂದೇ ಬಾಕಿ ಎನ್ನಲಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಹಾಗೆ ಮುಸ್ಲಿಂ ಮುಖಂಡರ ನಡುವೆ ತೀವ್ರವಾದಂತಹ ಅಗ್ಗಜಗಾಟ ನಡೀತಾ ಇತ್ತು. ನಿನ್ನೆ ತಡರಾತ್ರಿವರೆಗೂ ಕೂಡ ಸುರ್ಜೇವಾಲಾ ಅವರು ಸಿಎಂ ಡಿಸಿಎಂ ಹಾಗೆ ಜಮೀರ್ ಅಹಮದ್, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಆ ಭಾಗದ ನಾಯಕರ ಜೊತೆ ಸಭೆಯನ್ನ ನಡೆಸಿ ಈಗ ಟಿಕೆಟ್ ಕೊನೆಗೂ ಇತ್ಯರ್ಥ ಮಾಡಿರ್ತಕ್ಕಂಥದ್ದು. ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಮ್ಮತದ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇದೇ ಅಲ್ಲದೆ ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು ಸಕ್ಸಸ್ ಆಗಿರ್ತಕ್ಕಂಥದ್ದು. ಸದ್ಯ ಈಗ ಬೈ ಎಲೆಕ್ಷನ್ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಕಾಲಿಕ ನಿಧನದಿಂದ ಒಂದು ಸ್ಥಾನ ತೆರವಾಗಿದೆ. ಹಾಗಾಗಿ ತಮ್ಮ ಕುಟುಂಬಕ್ಕೆ, ತಮ್ಮ ಪುತ್ರನಿಗೆ ಒಂದು ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಬಲವಾಗಿ ಮಂಡಿಸಿದ್ರು. ಅದಕ್ಕೆ ಹೈಕಮಾಂಡ್ ಕೂಡ ಈಗ ಸಮ್ಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂತಿಮವಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಹಾಗೆ ಸಿಎಂ ಡಿಸಿಎಂ ಅವರು ಕೂಡ ಸಮರ್ಥಗೆ ಟಿಕೆಟ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಮ್ಮತದ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಸೋಮವಾರ ಸಮರ್ಥ ಅವರು ನಾಮಪತ್ರ ಸಲ್ಲಿಕೆ ಮಾಡತಕ್ಕಂತ ಕೆಲಸ ನಡೆಯುತ್ತೆ. ಸದ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿ ಫಾರಂ ಅನ್ನು ಕೂಡ ರವಾನೆ ಮಾಡಲಾಗಿರ್ತಕ್ಕಂಥದ್ದು. ಸದ್ಯ ಅಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಕೂಡ ಪ್ರಮುಖವಾಗಿ ಅಖಾಡಕ್ಕೆ ಇಳಿಬೇಕು ಅಂತ ಬಹಳಷ್ಟು ಒಂದು ಶತ ಪ್ರಯತ್ನವನ್ನ ನಡೆಸಿದ್ರು. ಅಂದ್ರೆ ಹಿಂದೆ ಶಾಮನೂರು ಶಿವಶಂಕರಪ್ಪರವರು ಅವರೇ ಒಂದು ವಾಗ್ದಾನವನ್ನ ಕೊಟ್ಟಿದ್ರು. ನಂತರ ಅಲ್ಲಿ ಅಲ್ಪಸಂಖ್ಯಾತರು ಚುನಾವಣೆಗೆ ನಿಲ್ಲಬೇಕು, ಅವರು MLA ಆಗಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಶಾಮನೂರು ಶಿವಶಂಕರಪ್ಪರವರು ಹೇಳಿದ್ರು. ಅದೇ ವಿಚಾರವನ್ನ ಬಲವಾಗಿ ಪ್ರಬಲವಾದಂತ ಒಂದು ಅಸ್ತ್ರ ಮಾಡಿಕೊಂಡು ಅಲ್ಪಸಂಖ್ಯಾತರು ಕೊನೆವರೆಗೂ ಕೂಡ ಟಿಕೆಟ್ಗಾಗಿ ತೀವ್ರವಾದಂತ ಒಂದು ಪೈಪೋಟಿಯನ್ನ ಮಾಡಿದ್ರು. ಅಂತಿಮವಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಬೇಕು ಅನ್ನೋದು ನಿಟ್ಟಿನಲ್ಲಿ ಎಲ್ಲಾ ಮುಖಂಡರುಗಳು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹಾಗಾಗಿ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. 2028ರ ಒಂದು ಚುನಾವಣೆ ದೃಷ್ಟಿಯನ್ನ ಇಟ್ಕೊಂಡು ಜೊತೆಗೆ ಮುಂಬರ್ತಕ್ಕಂಥ ಒಂದು ಬೈ ಎಲೆಕ್ಷನ್ ಏನಿದೆ ಅದನ್ನು ಕೂಡ ಗೆಲ್ಬೇಕಾಗುತ್ತೆ. ಯಾಕಂದ್ರೆ ಸಮರ್ಥ ಅವ್ರಿಗೆ ಏನಾದ್ರು ಟಿಕೆಟ್ ಕೊಡದೇ ಇರತಕ್ಕಂಥ ಒಂದು ಪಕ್ಷದಲ್ಲಿ ದಾವಣಗೆರೆ ಅಲ್ಲ ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲೂ ಕೂಡ ಲಿಂಗಾಯತ ಸಮುದಾಯ ಅನುದಾನಗೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಹೈಕಮಾಂಡ್ ಘೋಷಣೆ ಮಾಡಿರ್ತಕ್ಕಂಥದ್ದು. ಸದ್ಯ ನಾಳೆ ಅಧಿಕೃತವಾಗಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸಿಎಂ ಡಿಸಿಎಂ ಸೇರಿದಂತೆ ಬಹಳಷ್ಟು ಒಂದು ನಾಯಕರು ಕೂಡ ಆ ಒಂದು ವೇಳೆ ಉಪಸ್ಥಿತ ಇರ್ತಾರೆ. ಸಂಪತ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.